ಓಹೋ, ಬೆಳಿಗ್ಗೆನೂ ಜಾಗಿಂಗ್ ಮಾಡಿದ್ಯೋ? ಏನೋಪ್ಪ, ನೀನು ಆಡೋ ಮಾತು ನಿನಗೇ ಅರ್ಥ ಆಗಬೇಕು. ಹೋಗೋಗು, ನಿಮ್ಮಮ್ಮ ಕಾಯ್ತಾ ಇದ್ದಾಳೆ, ಚೆನ್ನಾಗಿ ಪಂಗಳಿಸು. ಹಾಂ ಸರ್, ಅಡ್ವರ್ಟೈಸ್ಮೆಂಟ್ ಮತ್ತು ಪೋಸ್ಟರ್ ಚಾರ್ಜಸ್ನ ಬಿಲ್ ಮಾಡಿ ಚೆಕ್ ರೆಡಿ ಮಾಡಿದ್ದೀನಿ, ಅದಕ್ಕೂ ಸೈನ್ ಮಾಡಿಬಿಡಿ ಸರ್. ಆದರೆ ಅದು ಯಾವುದೋ ಕಂಪ್ನಿಯಿಂದ ಇವ್ರ ಕೈಗೆ ದುಡ್ಡು ಬರೋಷ್ಟರಲ್ಲಿ ಅದೆಷ್ಟು ಜನ ಕಮಿಷನ್ ಏಜೆಂಟ್ಗಳು ಮಧ್ಯವರ್ತಿಗಳು ದುಡ್ಡು ತಿಂತಾರೋ ದೇವ್ರೇ ಬಲ್ಲ. ಒಂದು ನಿಮಿಷ ಅಪ್ಪ. ವಿಷ್ಣು ಅವರೇ, ಪೋಸ್ಟರ್ ಆಡ್ಗೆ ಅಂತ ಎಷ್ಟಕ್ಕೆ ಚೆಕ್ ಬರ್ದಿದ್ದೀರಾ? ಸರ್, ಅದು ಫೆಬಿಕ್ ಕ್ಯಾಡ್ ಏಜೆನ್ಸಿ ಅವ್ರಿಗೆ ಕೊಟ್ಟಿದ್ದು. ಅವರಾದರೂ ಪೋಸ್ಟರ್ ಆಡ್ಗೆ ಕೊಟೇಶನ್ ಕೊಟ್ಟಿರ್ಬೇಕಲ್ವಾ? ಹಾಂ ಸರ್, 8 ಲಕ್ಷ ಕೊಟ್ಟಿದ್ದಾರೆ. ಓಕೆ, ಅದರಲ್ಲಿ ಪರ್ ಲೇಬರ್ ಎಷ್ಟು ಕೊಟೇಶನ್ ಕೊಟ್ಟಿದ್ದಾರೆ? ಸರ್, ಅದು ಪರ್ ಲೇಬರ್ 5000 ಸರ್. 5,000? ಅಪ್ಪ, ಈ ಚೆಕ್ಗೆ ಸೈನ್ ಮಾಡಬೇಡಿ. ಯಾಕಪ್ಪ, ಏನಾಯಿತು? ಮೋಸ. ನಾನು ನಿಮಗೆ ಮೋಸ ಮಾಡೋದಾ? ಮೋಸ ನೀವು ಮಾಡ್ತಾ ಇದ್ದೀರೋ ಅಥವಾ ಆ ಆ್ಯಡ್ ಏಜೆನ್ಸಿ ಅವ್ರು ಮಾಡ್ತಾ ಇದ್ದಾರೋ ಮುಂದೆ ಗೊತ್ತಾಗುತ್ತೆ. ಆದರೆ ಈ ಚೆಕ್ಗಳನ್ನ ನಾವು ಪಾಸ್ ಮಾಡಲ್ಲ. ಯಾಕಂದರೆ ಅಲ್ಲಿ ಒಬ್ಬ ಲೇಬರ್ ತಗೊತಾ ಇರೋ ಹಣ ಬರೀ 500 ರೂಪಾಯಿ. 500 ರೂಪಾಯ? ಅಂದರೆ ಒಂದಕ್ಕೆ 10 ಪಟ್ಟರಷ್ಟು ತಗೊಳ್ತಿದ್ದಾರೆ ಅಂತ ಆಯಿತು. ಆರ್ತಿ, ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ಅಪ್ಪ, ಈ ವಿಷಯ ನನಗೆ ಗೊತ್ತಾಯ್ತು ಅನ್ನೋದು ಮುಖ್ಯ ಅಲ್ಲ. ಈ ವಿಷಯನ ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ ನೋಡಿ, ಅದೇ ಮುಖ್ಯ. ಈ ವಿಷಯ ನಿಮಗೂ ಗೊತ್ತಿಲ್ವಾ ವಿಷ್ಣು ಅವರೇ? ಅದು ಏನ್ರಿ ಅದು? ಅವನು ಕೇಳೋ ಪ್ರಶ್ನೆಗೆ ಮೊದಲು ಉತ್ತರ ಕೊಡಿ. ಅದೇ ಕೊಡ್ತಾರಪ್ಪ. ಇವ್ರ ಸಪೋರ್ಟ್ ಇಲ್ಲದೆ ಇದೆಲ್ಲ ನಡ್ಸಕ್ ಸಾಧ್ಯನಾ? ಇವರು ನಮಗ್ ಮೋಸ ಮಾಡೋದಲ್ದೆ ಎಲ್ಲಿಂದಾನೋ ಬಂದಿರೋ ನಮ್ಮ ಕಂಪ್ನಿಗೆ ಹಗ್ಲು ರಾತ್ರಿ ದುಡಿಯೋ ಲೇಬರರ್ಸ್ಗೂ ಮೋಸ ಮಾಡ್ತಾ ಇದ್ದಾರೆ. ಕ್ಷಮಿಸಿ ಸರ್, ಇದೊಂದು ಚಿಕ್ಕ ತಪ್ಪಾಗಿದೆ. ಏನು ಚಿಕ್ಕ ತಪ್ಪು? ಬಡವರು ಹೊಟ್ಟೆ ಮೇಲೆ ಹೊಡೆಯೋದು, ಕೊಲೆ ಸುಲಿಗೆ ಮಾಡೋದಕ್ಕಿಂತ ದೊಡ್ಡ ಅಪರಾಧ, ಗೊತ್ತಾ? ಅಪ್ಪ, ಈ ಪೋಸ್ಟರ್ ಆಡು ನಮ್ಮ ಕಂಪ್ನಿಗೆ ದೊಡ್ಡದಾಗಿಲ್ದಿರ್ಬೋದು. ಇಲ್ಲೇ ನಮಗೆ ಮೋಸ ಆಗ್ತಾ ಇದೆ ಅಂದಮೇಲೆ ಇನ್ನು ದೊಡ್ಡ ಟ್ರಾನ್ಸಾಕ್ಷನ್ಗಳಲ್ಲಿ ಮೋಸ ಆಗ್ತಾ ಇಲ್ಲ ಅಂತ ಏನು ಗ್ಯಾರಂಟಿ? ಒಂದು ದೊಡ್ಡ ಹಡಗನ್ನ ಮುಳುಗ್ಸಕ್ಕೆ ಬರೀ ಒಂದು ಚಿಕ್ಕ ರಂಧ್ರ ಸಾಕಲ್ವಪ್ಪ? ನಮ್ಮ ಹಣ ಪೋಲಾಗ್ತಾ ಇರೋ ಚಿಕ್ಕ ಚಿಕ್ಕ ರಂಧ್ರಗಳನ್ನ ಹುಡುಕಿ ಮುಚ್ಚಬೇಕು. ಇಂಥವ್ರ ಮೇಲೆ ಆಕ್ಷನ್ ತಗೋಬೇಕು. ಕರೆಕ್ಟಾಗಿ ಹೇಳಿದೆ ಕಾರ್ತಿಕ್. ನೀವು ಆಫೀಸ್ಗೆ ಹೋಗಿ, ನಾನು ಅಲ್ಲಿಗೆ ಬಂದು ಎಲ್ಲ ಚೆಕ್ ಮಾಡ್ತೀನಿ. ವೆಲ್ ಡನ್ ಕಂದ. ಥ್ಯಾಂಕ್ಸ್ ಚಿಕ್ಕಪ್ಪ. ಅಣ್ಣ, ಒಬ್ಬ ರಾಜಕುಮಾರ ರಾಜ್ಯ ಆಳಬೇಕು ಅಂದರೆ ರಾಜನ ಮಗನಾಗಿದ್ದರೆ ಸಾಲದು, ರಾಜ್ಯ ಆಳೋ ತಂತ್ರನೂ ಗೊತ್ತಿರಬೇಕು ಅಲ್ವೇ? ಯುದ್ಧ ಮಾಡೋದಕ್ಕೆ ಒಂದೊಂದೇ ವಿದ್ಯೆ ಕಲಿತು ಸಿದ್ಧ ಆಗ್ತಾ ಇದ್ದಾನೆ ಅಂತ ಅಲ್ವಾ? ಇವನು ಇಷ್ಟು ಸೀರಿಯಸ್ ಆಗಿರೋದು ನೋಡಿದರೆ ಇನ್ನು ಮುಂದೆ ನಮ್ಮ ಎಲ್ಲ ಜವಾಬ್ದಾರಿಗಳನ್ನ ಇವನಿಗೆ ಕೊಡೋದೇ ಒಳ್ಳೇದು ಅಣ್ಣ. ಹೌದು ಲಕ್ಷ್ಮಣ, ನನಗೂ ಹಾಗೆ ಅನಿಸ್ತಾ ಇದೆ. ಯೋಚನೆ ಮಾಡಬೇಕಾದ ವಿಷಯನೇ. ನೀರ್ ಅಟ್ಯಾಕ್ ನೋಡೋಣ. ಅಲ್ಲ ಬ್ರದರ್, ಈ ಕಡೆ ಚೂಡು, ಇವತ್ ನಾವೇ ಗೆಲ್ಲದು ಅಂತ ಆ ದೇವ್ರು ರಾಸಿ ಪಟ್ಟು ನಾಡು. ನೀನು ರೆಡ್ ಹೊಡೆದ್ರೆ ಬ್ಲ್ಯಾಕ್ ಹೋಗುತ್ತೆ, ಬ್ಲ್ಯಾಕ್ ಹೊಡೆದ್ರೆ ವೈಟ್ ಹೋಗುತ್ತೆ. ಅಂಥದ್ರಲ್ಲಿ ಒಂದೇ ಸ್ಟ್ರೈಕ್ಗೆ ರೆಡ್ ಹೊಡೆದು ಬಿಡ್ತೀಯಾ? ಚಾನ್ಸೇ ಇಲ್ಲ. ಅಕಸ್ಮಾತ್ ಹಾಕಿದ್ರೆ ಸತ್ಯ ನಿಂಗೆ ಏನ್ ಕೆಲಸ ಹೇಳಿದ್ರು ಆ ಕೆಲಸ ನಾನ್ ಮಾಡ್ತೀನಿ. ಹಾಕಿಲ್ಲ ಅಂದ್ರೆ
ಹಾಕ್ಲಿಲ್ಲ ಅಂದ್ರೆ ನಮ್ಮೆಲ್ಲರ ಕೆಲಸನು ನೀನೇ ಮಾಡ್ತೀಯಾ? ಆಗಲ್ಲ ಕಣ್ರ. ಯಾಕೆ ಕೆಲಸ ಮಾಡ್ದೆ? ಏನ್ರು ನಿಮ್ದು ಪಾಟ್ಲೆ? ಸತ್ಯ ನನ್ ರೆಡ್ ಹೊಡಿಯಲ್ವಾ? ಹೊಡಿತೀಯ 2 ಪ್ಲೇಟ್ ಹಾಕೊಟ್ರೆ ಸರಿಯಾಗೆ ಹೊಡಿತೀಯ. ಸತ್ಯ ನನ್ ಕಡೆನೆ. ಸತ್ಯ ನೀ ಅಮ್ಮಟೆ ಕಡೆನಾ? ಆಯ್ತು ಕಣ್ರು, ನಾನು ಅಮ್ಮಟೆ ಕಡೆನೆ. ಹಾಗಿದ್ರೆ ಒಂದು ಬೆಡ್ಸು. ಬೆಟ್ಸ ಮತ್ತಿನ್ನೇನು, ಸತ್ಯನೂ ಅಮ್ಮಾಟೆ ಕಡೆ ಅಂದ್ಮೇಲೆ ಅಮ್ಮಾಟೆ ಸೋತ್ರೆ ಗೂಗ್ಲಿ ಹೇಳ್ದಂಗೆ ಸತ್ಯ ಕೇಳ್ಬೇಕು. ಆಟ ಅಂದ್ರೆ ಆಟ ನಮ್ಮ. ಇವ್ನ್ ಸೋತ್ರೆ ಅವ್ನ್ ಹೇಳ್ದಂಗ್ ನಾನ್ ಯಾಕೋ ಕೇಳ್ಬೇಕು? ಸತ್ಯ ನೀನ್ ನನ್ ಕಡೆ ಅಲ್ವಾ? ಏಯ್ ನಮ್ ಸತ್ಯ ಒಂದ್ಸರಿ ಸಪೋರ್ಟ್ ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತಾಳೆ. ನೀನ್ ಆಡ ಸ್ಟ್ರೈಕರ್ ಕರೆಕ್ಟ್ ಆಗಿ ಇಟ್ಕೊಳ್ಳ. ಡಿಸ್ಟರ್ಬ್ ಮಾಡ್ಬೇಡ್ರ. ಈಗೇನು ಹೇಳ್ತೀರಪ್ಪ? ಸತ್ಯನ ಹೇಳ್ದಂಗೆ ಕೇಳ್ತಾಳ? ನಮ್ ಸತ್ಯ ಕೊಟ್ ಮಾತ್ ನೀರಲ್ಲ. ಅದೇನ್ ಹೇಳ್ತೀರಾ ಹೇಳ್ರು? ನಾನ್ ಯಾವಾಗ ಮಾತ್ ಕೊಟ್ಟೆ? ಮತ್ತಿನ್ನೇನ್ ಸತ್ಯ, ಪಾಪ ಅಮ್ಮಾಟೆ ನೀನ್ ಅವ್ನ್ ಪರವಾಗಿದ್ಯಾ ಅಂತ ನಂಬಿಕೆ ಇಟ್ಟು ನಿನ್ ಪರವಾಗಿ ಅವ್ನ್ ಮಾತು ಕೊಟ್ಟಿಲ್ವಾ? ಸತ್ಯ ಫ್ರೆಂಡ್ಶಿಪ್ ಅಲ್ಲಿ ಇದೆಲ್ಲ ಕಾಮನ್ ಅಲ್ವಾ? ಅವ್ನ ಏನೋ ಹೇಳ್ತಿದ್ದಾನೆ ಕೇಳ್ಬಿಡು. ಇಲ್ಲ ಅಂದ್ರೆ ಅಮ್ಮಟೆನ ಸೋತೆ ಅಂತ ಹುಡುಗಿರ್ ತರ ಬಟ್ಟೆ ಹಾಕೊಂಡು ಏರಿಯಾ ಪೂರ್ತಿ ಓಡಾಡ್ಬೇಕು. ಓಕೆ? ಯಾರ ಹತ್ರ ಹೆದರಿಕೆ ಬಗ್ಗೆ ಮಾತಾಡ್ತಿದ್ಯಾ? ಸರಿ ಕಣ್ರ, ಅದೇನ್ ಮಾಡ್ಬೇಕೋ ಹೇಳ್ರ. ಚಿಟ್ಕೆ ಹೊಡಿಯೋಷ್ಟ್ರಲ್ಲಿ ಮಾಡಿ ಮುಗಿಸ್ತೀನಿ. ಏನ್ ಟಾಸ್ಕ್ ಕೊಡ್ಲಿ? ಏನ್ ಕೊಟ್ರು ಈಸಿಯಾಗಿ ಮಾಡ್ಬಿಡ್ತಾಳಲ್ಲ. ಗುಬೆ ಕಷ್ಟದ ಕೆಲ್ಸನು ಇಷ್ಟಪಟ್ಟು ಮಾಡೋಡ್ಕೊಳ ನಮ್ ಸತ್ಯ. ಅವಳು ಯೋಚನೆಲೇ ಮುಳುಗೋಗ್ಬಿಡ್ಬೇಕು ಅಂತ ಟಾಸ್ಕ್ ಕೊಡು. ಯಾಕ್ರೋ ಟಾಸ್ಕ್ ಕೊಡಕ್ಕೂ ಭಯನಾ? ಹೋಗ್ಲಿ ಸತ್ಯ, ಟಾಸ್ಕ್ ಏನಂದ್ರೆ ಈಗಲೇ ನೀನು ಅಮೂಲ್ ಬೇಬಿ ಕಾಲ್ ಮಾಡಿ ಇಲ್ಲಿ ಬರಕ್ಕೆ ಕೇಳ್ಬೇಕು.